ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಪೂರ್ಣಿವ್ಲಾಗ್ಸ್. ನಾನು ಪೂರ್ಣಿಮಾ. ಇವತ್ತು ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಯಾವತ್ತು, ಹಾಗೆ ಬೆಲ್ಲದ ದೀಪಾರಾಧನೆ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಮರಿದೆಲ್ಲ ಕ್ಲಿಕ್ ಮಾಡಿ. ಇದರಿಂದ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತು, ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಬರುತ್ತೆ ಅಂತ. ಈ ವರ್ಷ ಜುಲೈ 20ನೇ ತಾರೀಕು ಚಾಮುಂಡೇಶ್ವರಿ ಜನ್ಮದಿನೋತ್ಸವ ಬಂದಿದೆ. ಈ ಒಂದು ಶುಭ ದಿನದಂದು ನೀವು ದೇವಿಗೆ ಬೆಲ್ಲದ ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ. ಹಾಗಾದರೆ ಬನ್ನಿ, ಬೆಲ್ಲದ ದೀಪಾರಾಧನೆ ಹೇಗೆ ಮಾಡೋದು ಅಂತ ನೋಡೋಣ. ಅದು ನಾನು ಬೆಲ್ಲದಿಂದ ಹೇಗೆ ದೀಪವನ್ನು ಹಚ್ಚೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ದೀಪ ಹಚ್ಚೋಕ್ಕೆ ನಾವು ಇಲ್ಲಿ ತಾಮ್ರ ಅಥವಾ ಬೆಳ್ಳಿಯ ತಟ್ಟೆನ ಯೂಸ್ ಮಾಡ್ಬೋದು. ಇಲ್ಲಿ ನಾನು ತಾಮ್ರದ್ದು ತಟ್ಟೆ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ನೀವು ದೇವಸ್ಥಾನದಲ್ಲಿ ಏನಾದರೂ ಈ ದೀಪನ ಬೆಳಗೋದಾದರೆ ನೀವು ಅಡಿಕೆದು ಪ್ಲೇಟ್ ಬರುತ್ತಲ್ವ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಇವಾಗ 2 ವೀಳ್ಯದೆಲೆ ತೊಗೊಂಡಿದ್ದೀನಿ. ಈ ಒಂದು ದೀಪಾರಾಧನೆಗೆ ಅಕ್ಕಿ ಮತ್ತು 2 ವೀಳ್ಯದೆಲೆ ಕೂಡ ಬೇಕಾಗುತ್ತೆ, ಹಾಗೆ ಬೆಲ್ಲ ಕೂಡ ಬೇಕಾಗುತ್ತೆ. ನೋಡಿ, ಇವಾಗ ಅಕ್ಕಿನ ಹಾಕಿಬಿಟ್ಟು ನಾನು ವೀಳ್ಯದೆಲೆನ ಇಟ್ಕೊಂಡಿದ್ದೀನಿ. ಈ ವೀಳ್ಯದೆಲೆಗೆ ಕೂಡ ನಾನು ಇವಾಗ ಅರಿಶಿನ ಕುಂಕುಮವನ್ನು ಹಚ್ಕೊತೀನಿ. ನೋಡಿ, ಇವಾಗ ನಾನು ಅರಿಶಿನ ಕುಂಕುಮನ ಹಚ್ಚಿ ಇಟ್ಕೊಂಡಿದ್ದೀನಿ. ಈ ಎಲೆ ತುದಿ ಇದೆಯಲ್ಲ, ಅಲ್ಲಿಗೆ ಕೂಡ ಅರಿಶಿನ ಕುಂಕುಮ ಹಚ್ಚಿದ್ದೀನಿ. ಇವಾಗ ಇದಕ್ಕೆ ಅಕ್ಷತೆ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ವೀಳ್ಯದೆಲೆ ಮೇಲೆ ಬೆಲ್ಲದಚ್ಚನ್ನು ಇಟ್ಕೊಳ್ಳೋಣ. ಅದಕ್ಕೂ ಮುಂಚೆ ಬೆಲ್ಲದಚ್ಚು ಮೇಲೆ ನಾವು ಅರಿಶಿನ ಕುಂಕುಮವನ್ನು ಕೂಡ ಇಟ್ಕೋಬೇಕಾಗುತ್ತೆ. ಸೊ ನೋಡಿ, ಇವಾಗ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಸುತ್ತಲೂ ಹೂವನ್ನ ಇಟ್ಕೊತಾ ಇದ್ದೀನಿ. ಹಾಗೆಯೇ ನೀವು ಆದಷ್ಟು ಕೆಂಪು ಹೂವನ್ನ ಬಳಸಿ, ನಾನು ಇಲ್ಲಿ ತೋರ್ಸೋಕ್ಕೆ ಅಂತ ಈ ಒಂದು ಸೇವಂತಿಗೆ ಹೂವನ್ನ ಬಳಸ್ತಾ ಇದ್ದೀನಿ. ಅಂದರೆ ಯಾವ ಹೂವನ್ನಾರು ಇಡ್ಬೋದು, ಅಂದರೆ ದೇವಿಗೆ ಸ್ವಲ್ಪ ರೆಡ್ ಕಲರ್ ಹೂವು ಇಷ್ಟ ಆಗುತ್ತಲ್ವ, ಸೊ ಅದಕ್ಕೋಸ್ಕರ ನೀವು ಆದಷ್ಟು ಸ್ವಲ್ಪ ರೆಡ್ ಕಲರ್ ಹೂವನ್ನು ಬಳಸೋದು ಒಳ್ಳೆಯದು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೂವನ್ನ ಇಟ್ಕೋಬೋದು. ನಾನು ಇಲ್ಲಿ ತೋರ್ಸೋಕ್ಕೆ ಅಂತ ಇಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಅಲಂಕಾರನ ಮಾಡ್ಕೋಬೇಕು. ನಾನು ಬೆಲ್ಲಕ್ಕೆ ತುಪ್ಪವನ್ನು ಹಾಕಿ ಇಟ್ಕೊಂಡಿದ್ದೀನಿ. ತುಪ್ಪದಿಂದ ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಪ್ರತಿ ಶುಕ್ರವಾರ ತುಪ್ಪದ ದೀಪವನ್ನು ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ಈಗ ನಾನು ಹೂಬತ್ತಿ ಮಾಡಿ ಇಟ್ಕೊಂಡಿದ್ದೆ. 2 ಹೂಬತ್ತಿ ಮಾಡಿ ತುಪ್ಪದಲ್ಲಿ ಅದನ್ನು ಅದ್ದಿ ಇಟ್ಕೊಂಡಿದ್ದೆ. ಇವಾಗ ದೀಪವನ್ನು ಕೂಡ ಹಚ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ಸ್, ದೀಪ ಕೂಡ ಹಚ್ಚಿ ನಾನು ರೆಡಿ ಮಾಡಿದ್ದೀನಿ. ಈಗ ಬೆಲ್ಲದ ಆರತಿ ರೆಡಿಯಾಗಿದೆ. ಇದನ್ನು ನೀವು ಮನೆಯಲ್ಲಿ ಕೂಡ ಹಚ್ಬೋದು, ಇಲ್ಲಾಂದರೆ ದೇವಸ್ಥಾನದಲ್ಲಿ ಕೂಡ ನೀವು ಈ ಒಂದು ಬೆಲ್ಲದ ಆರತಿಯನ್ನು ಕೂಡ ದೇವಿಗೆ ನೀವು ಹೋಗಿ ಬೆಳಗ್ಬೋದು. ತುಂಬಾ ಒಳ್ಳೆಯದು. ಆಷಾಢ ಮಾಸದಲ್ಲಿ ಬಂದಂತಹ ಶುಕ್ರವಾರದಲ್ಲಿ ಚಾಮುಂಡೇಶ್ವರಿಯ ಜನ್ಮದಿನೋತ್ಸವ ಕೂಡ ಬಂದಿದೆ. ತುಂಬ ಶ್ರೇಷ್ಠವಾದದ್ದು. ಈ ಒಂದು ದೀಪಾರಾಧನೆ ನೀವು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ ನೀವು ಈ ದೀಪಾರಾಧನೆನ ಮಾಡಿ ನೀವು ದೇವಿಗೆ ಪೂಜೆ ಮಾಡಿ, ಹಾಗೆ ಒಂದು ಸ್ವೀಟ್ ಮಾಡಿಬಿಟ್ಟು ನೈವೇದ್ಯ ಮಾಡಿ, ತುಂಬಾ ಒಳ್ಳೆಯದು. ಹಾಗೆ ಬೆಲ್ಲದ ದೀಪವನ್ನು ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ದೀಪ ಹಚ್ಚುವಾಗ ನಿಮ್ಮ ಒಂದು ಇಷ್ಟಾರ್ಥ ಏನಿದೆ, ಅಂದರೆ ನಿಮ್ಮ ಏನಾರು ಕಷ್ಟಗಳಿದ್ದರೆ ದೇವಿ ಹತ್ರ ಹೇಳ್ಕೊಳ್ಳಿ, ಸಂಕಲ್ಪ ಮಾಡಿ ದೀಪವನ್ನು ಹಚ್ಚಿ. ಪ್ರತಿ ವಾರ ಹಚ್ಬೋದು, ತುಂಬಾ ಒಳ್ಳೆಯದಾಗುತ್ತೆ ಹಚ್ತಾ ಬಂದರೆ. ಹಾಗೆ ನಿಮ್ಮ ಮನೇಲಿ ಇರುವಂತಹ ಯಾವುದೇ ಸಮಸ್ಯೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಅಥವಾ ಆರೋಗ್ಯ ಸಮಸ್ಯೆನೇ ಆಗಿರ್ಬೋದು, ಯಾವುದೇ ಸಮಸ್ಯೆ ಇದ್ದರೆ ದೇವಿ ಹತ್ರ ಕೇಳಿಕೊಂಡು ನೀವು ದೀಪ ಹಚ್ಚಿ ತುಂಬಾ ಒಳ್ಳೆಯದಾಗುತ್ತೆ. ತುಂಬಾ ಸರಳವಾದಂತಹ ಪರಿಹಾರ ಅಲ್ವಾ? ನೀವು ಕೂಡ ಖಂಡಿತವಾಗ್ಲೂ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ. ಹಾಗೆಯೇ ಈ ದೀಪವನ್ನು ನೀವು ದೇವಸ್ಥಾನದಲ್ಲಿ ಬೆಳಗೋದಾದರೆ ಅಡಿಕೆ ಪ್ಲೇಟ್ ಬರುತ್ತಲ್ವ, ಅದರಲ್ಲಿ ಕೂಡ ನೀವು ಹಚ್ಚಿ ಅಲ್ಲೇ ಇಟ್ಟು ಬನ್ನಿ. ಮನೆಯಲ್ಲಿ ಹಚ್ಚೋದಾದರೆ ನೀವು ಬೆಳ್ಳಿ ಅಥವಾ ತಾಮ್ರದ ಪ್ಲೇಟಲ್ಲಿ ಹಚ್ಚಿ. ಹಾಗೆ ಇದು ಹಚ್ಚಿ ಏನು ಮಾಡ್ಬೋದು ಅನ್ನೋದಾದರೆ, ಈ ಒಂದು ಅಕ್ಕಿ ಮತ್ತು ಬೆಲ್ಲ ಏನಿರುತ್ತೆ ಅದನ್ನು ಸ್ವೀಟ್ ಪೊಂಗಲ್ ಮಾಡಿ ಅದನ್ನು ಬಳಸ್ಬೋದು, ಇಲ್ಲಾಂದರೆ ನೀವು ಹಸುಗಾದರೂ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಯಾವುದೇ ಒಂದು ಪೂಜೆ ಮಾಡಿದ್ರೂ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡಿ, ಖಂಡಿತ ನೀವು ಅಂದ್ಕೊಂಡಿದ್ದಾಗುತ್ತೆ. ಹಾಗೆ ಅದರ ಪ್ರತಿಫಲ ಕೂಡ ಬೇಗನೆ ಸಿಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಶೇಷವಾದಂತಹ ದೀಪಾರಾಧನೆ ಹೇಗೆ ಮಾಡೋದು ಅಂತ ವಿಡಿಯೋಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮಗಿಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.